ಮೂಡಬಿದಿರೆಯಲ್ಲಿ ಕಳೆದ 6 ತಿಂಗಳಿನಿಂದ ವಿವಿಧ ವಾಹನಗಳ 25ಕ್ಕೂ ಅಧಿಕ ಬ್ಯಾಟರಿಗಳ ಕಳ್ಳತನ ನಡೆದಿದ್ದು, ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನವಾಗಲಿಲ್ಲವೆಂದು ತಿಳಿದುಬಂದಿದೆ. ಮೂಡಬಿದಿರೆ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯುವ ಕಾಮಗಾರಿಗಳಿಗೆ ಹಿಟಾಚಿ, ಜೆಸಿಬಿ, ಲಾರಿ ಹಾಗೂ ಟಿಪ್ಪರ್ಗಳನ್ನು ಬಳಸಲಾಗುತ್ತದೆ. ಮರುದಿನ ಅಲ್ಲೇ ಅಥವಾ ಅಕ್ಕಪಕ್ಕದಲ್ಲಿ ಕಾಮಗಾರಿ ನಡೆಯಬೇಕಿದ್ದರೆ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸಬೇಕಾಗುತ್ತದೆ. ಹೀಗೆ ನಿಲ್ಲಿಸಿ ಹೋದ ವಾಹನಗಳನ್ನು ಗುರುತಿಸುವ ಕಳ್ಳರು ಯಾರೂ ಇಲ್ಲದಾಗ ರಾತ್ರಿ ವೇಳೆಗೆ ಬಂದು ತಮ್ಮ ಕೈಚಳಕದಿಂದ ಬ್ಯಾಟರಿಗಳನ್ನು ಕದಿಯುತ್ತಿದ್ದಾರೆ. ಕೆಲವು ಸಲ ಒಂದೇ ವಾಹನದಿಂದ 2-3 ಸಲ ಬ್ಯಾಟರಿಗಳನ್ನು ಕದ್ದು ಒಯ್ದದ್ದು ಇದೆ. ಅದರಲ್ಲಿ ರೋಹನ್ ಕಾರ್ಡೋಜ ಅವರ ವಾಹನದಿಂದ 4 ಬ್ಯಾಟರಿ, ರೂಪಾಯಿ 37,000. ರಂಜಿತ್ ಪೂಜಾರಿ ತೋಡಾರು ಅವರ ಟಿಪ್ಪರ್ನಿಂದ 3 ಬ್ಯಾಟರಿ, ರೂಪಾಯಿ 32,000. ಭಟ್ರು ಬೊಡುಮೊಗರು 2 ಬ್ಯಾಟರಿ, ರೂಪಾಯಿ 30,000. ಮ್ಯಾಕ್ಸಿ ವೆಲಂಕಣಿ ಬಸ್ನಿಂದ 4 ಬ್ಯಾಟರಿ, ರೂಪಾಯಿ 60,000. ರಮಾ ಬೆಳುವಾಯಿ 1 ಬ್ಯಾಟರಿ, ರೂಪಾಯಿ 15,000. ಜೆನೆಟ್ ಮೇರಿ 1 ಬ್ಯಾಟರಿ, ರೂಪಾಯಿ 15,000. ಅಭಿಮಾನ್ 1 ಬ್ಯಾಟರಿ, ರೂಪಾಯಿ 15,000. ಸ್ವಸ್ತಿಕ್ 1 ಬ್ಯಾಟರಿ, ರೂಪಾಯಿ 15,000 ಹಾಗೂ ದಿವ್ಯೇಶ್ 1 ಬ್ಯಾಟರಿ, ರೂಪಾಯಿ 15,000. ಹೀಗೆ ರೂಪಾಯಿ 2,49,000 ವೆಚ್ಚದ ಬ್ಯಾಟರಿಗಳು ಕಳ್ಳತನವಾಗಿದೆ. ಇದಲ್ಲದೆ ಇನ್ನೂ ಹೆಚ್ಚಿನ ಬ್ಯಾಟರಿಗಳು ಕಳವಾಗಿದ್ದು, ಮೊದಲು ಕಳವಾದ ಬ್ಯಾಟರಿಗಳೇ ಪತ್ತೆಯಾಗಿಲ್ಲ. ಇನ್ನು ದೂರು ಕೊಟ್ಟು ಪ್ರಯೋಜನವಿಲ್ಲವೆಂದು ಕುಳಿತವರು ಹಲವು ಜನರಿದ್ದಾರೆ. ತಮ್ಮ ವಾಹನಗಳಿಂದ 3-4 ಸಲ ಬ್ಯಾಟರಿಗಳನ್ನು ಕಳೆದುಕೊಂಡವರು ಮಾತ್ರ ಕಳ್ಳರಿಗೆ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಪ್ರೇಮಶ್ರೀ, V4 ನ್ಯೂಸ್, ಮೂಡಬಿದ್ರೆ.